ಕಾಫಿನಾಡು ಅಂತಲೇ ಹೆಸರುವಾಸಿಯಾಗಿರುವ ಚಿಕ್ಕಮಗಳೂರು ಜಿಲ್ಲೆ ಅದ್ಭುತ ಪ್ರವಾಸಿ ತಾಣಗಳನ್ನ ಒಳಗೊಂಡಿದೆ. ಇಲ್ಲಿನ ಒಂದೊಂದು ತಾಣಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿವೆ. ಚಳಿಗಾಲದಲ್ಲಂತೂ ಇಲ್ಲಿಗೆ ಭೇಟಿ ನೀಡಿದರೆ ಸ್ವರ್ಗದಂತಹ ಅನುಭವ ಪಡೆಯುವುದಂತೂ ನಿಜ. ಚಳಿಗಾಲದಲ್ಲಿ ನೀವು ವಾರಾಂತ್ಯದ ಪ್ರವಾಸ ಕೈಗೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ದರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿವೆ ನಿಮಗೆ ಸೂಕ್ತವಾದ ಪ್ರವಾಸಿ ತಾಣಗಳು. ಚಳಿಗಾಲದಲ್ಲಿ ಇಲ್ಲಿ ಬೆಳಗ್ಗೆ 10 ಗಂಟೆಯಾದರೂ ರಸ್ತೆಗಳು ಕಾಣುವುದೇ ಇಲ್ಲ, ಅಷ್ಟರ ಮಟ್ಟಿಗೆ ಮಂಜು ಕವಿದಿರುತ್ತದೆ. ಇದರ ನಡುವೆಯೇ ಇಲ್ಲಿನ ಹಚ್ಚ ಹಸಿರಿನ ಗಿರಿಶಿಖರಗಳು, ಪರ್ವತಗಳು, ಕಾಡನ್ನ ನೋಡುತ್ತಾ ಪ್ರವಾಸ ಮಾಡಿದರೆ ಸ್ವರ್ಗನೇ ಕಣ್ಮುಂದೆ ಇದೆ ಎನ್ನುವ ರೀತಿಯಲ್ಲಿ ಭಾಸವಾಗುತ್ತದೆ. ಇಲ್ಲಿನ ಪ್ರಕೃತಿ ಸೊಬಗನ್ನ ಸವಿಯಲು ಬರೀ ಜಿಲ್ಲೆ ಹೊರ ರಾಜ್ಯದವರು ಅಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸುತ್ತಾರೆ. ಮುಳ್ಳಯ್ಯನಗಿರಿ, ಹೆಬ್ಬೆ ಫಾಲ್ಸ್, ಕುದುರೆಮುಖ, ಬಾಬಾ ಬುಡಂಗಿರಿ, ಕಳಸ, ಭದ್ರಾ ವನ್ಯಜೀವಿ ಅಭಯಾರಣ್ಯ, ಮುತ್ತೋಡಿ ವನ್ಯಜೀವಿ ಅಭಯಾರಣ್ಯ, ಕೆಮ್ಮಣ್ಣಗುಂಡಿ, ಅಮೃತೇಶ್ವರ ದೇವಸ್ಥಾನ, ದೇವರಮನೆ ಬೆಟ್ಟ, ಬಿಂಡಿಗ ದೇವಿರಮ್ಮನವರ ದೇವಸ್ಥಾನ, ಅಯ್ಯನಕೆರೆ, ಮದಗದ ಕೆರೆ, ಮಾಣಿಕ್ಯದಾರ, ಸಿರಿಮನೆ ಫಾಲ್ಸ್, ಹೆಬ್ಬೆ ಫಾಲ್ಸ್, ಗಾಳಿಕೆರೆ, ಕುದುರೆಮುಖ, ಕೆಮ್ಮಣ್ಣಗುಂಡಿ, ಬೆಳವಾಡಿ ವೀರನಾರಾಯಣ ಸ್ವಾಮಿ ದೇವಾಲಯ ಹೀಗೆ ಜಿಲ್ಲೆಯ ನಾನಾ ಸ್ಥಳಗಳು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಇಂತಹ ಸುಂದರ ದೃಶ್ಯಗಳನ್ನು ನೀವು ಕಣ್ತುಂಬಿಕೊಳ್ಳಬೇಕೆಂದರೆ ಒಮ್ಮೆ ನೀವು ಕಾಫಿನಾಡು ಚಿಕ್ಕಮಗಳೂರಿಗೆ ಭೇಟಿ ನೀಡಿ.